ಗಾಯ್ಸ್ ನಾನು ಇವತ್ತು ಎಕ್ಸ್ಪ್ಲೈನ್ ಮಾಡೋದಕ್ಕೆ ಹೋಗ್ತಿದ್ದೀನಿ ಹೊಸ ತಮಿಳು ಮೂವಿ. ಇದೊಂದು ಥ್ರಿಲ್ಲರ್ ಮೂವಿ ಅಂತ ಕೂಡ ಹೇಳ್ಬೋದು. ಕಾನ್ ಸಿಟಿ ಅಂತ ಇದ್ರ ಹೆಸರು. ಇದರಲ್ಲಿ ಅಂತೂ ನೆಕ್ಸ್ಟ್ ಲೆವೆಲ್ ಪ್ಲಾಟ್ ಟ್ವಿಸ್ಟ್ ಇದೆ ಗುರು. ಅದಕ್ಕೋಸ್ಕರ ವಿಡಿಯೋನ ಕೊನೆ ತನಕ ನೋಡ್ಬಿಡಿ. ಸೊ ಬನ್ನಿ ಈ ಒಂದು ಸ್ಟೋರಿಯನ್ನ ಎಕ್ಸ್ಪ್ಲೈನ್ ಮಾಡೋಣ. ಕಥೆಯ ಶುರುವಲ್ಲೇ ನಮ್ಮ ಕರ್ನಾಟಕದ ಬೆಂಗಳೂರನ್ನ ತೋರಿಸ್ತಾರೆ. ಈ ಒಂದು ಜಾಗದಲ್ಲಿ ಸರ್ವನ್ ಅನ್ನೋ ಒಬ್ಬ ವ್ಯಕ್ತಿಯನ್ನ ನಾವು ನೋಡ್ತೀವಿ. ಇವನು ಒಂದು ಸಣ್ಣ ಹೋಟೆಲ್ ಅನ್ನ ನಡೆಸ್ತಾ ಇದ್ದ. ಜೊತೆಗೆ ಇವನ ಫ್ಯಾಮಿಲಿ ಕೂಡ ಇತ್ತು. ಇವನ ಫ್ಯಾಮಿಲಿ ಬಗ್ಗೆ ನೋಡೋದಾದ್ರೆ ಇವನಿಗೆ ಹೆಂಡತಿ ಇದ್ದಾಳೆ, ಮತ್ತೆ ಇವನ ಹೆಸರು ಜಾಕ್ ಅಂತ, ಮತ್ತೆ ಅವನ ತಾಯಿ ಹೆಸರು ಜಾನಕಿ ಅಂತ. ಮತ್ತೆ ಮರೆಯೋಕೆ ಹೇಗಾಗುತ್ತೆ, ಇವನಿಗೆ ಒಬ್ಬ ಮಗ ಕೂಡ ಇದ್ದಾನೆ. ನೋಡೋದಕ್ಕೆ ಒಂದು ಸಿಂಪಲ್ ಫ್ಯಾಮಿಲಿ ಆಗಿದೆ. ಆದ್ರೆ ಈ ಗಂಡ ಹೆಂಡತಿಗಂತೂ ಆಗ್ತಾನೆ ಇಲ್ಲ ಗುರು. ಅಂದ್ರೆ ಗಂಡ ಹೆಂಡತಿ ನಡುವೆ ಯಾವ ರೀತಿ ವ್ಯವಹಾರ ನಡೀತಿದೆ ಅಂದ್ರೆ, ಒಂದ್ ವೇಳೆ ಎಲ್ಲ ಸತ್ಯ ಬಯಲಾದ್ರೆ ಕಂಪ್ಲೀಟ್ ಫ್ಯಾಮಿಲಿ ಕೆಟ್ಟ ಹೋಗುತ್ತೆ ಅಂತ. ಆದ್ರೂ ಕೂಡ ತನ್ನ ಮಗನನ್ನ ತುಂಬಾ ಚೆನ್ನಾಗಿ ನೋಡ್ಕೊಳ್ತಿದ್ದಾರೆ. ಸರ್ವನ್ ತನ್ನ ಮಗನನ್ನ ಒಂದೊಳ್ಳೆ ಪ್ರೈವೇಟ್ ಕಾಲೇಜ್ಗೆ ಹಾಕಿ ಕಲಿಸ್ತಾ ಇದ್ದಾನೆ. ತುಂಬಾನೇ ಹಣ ಖರ್ಚು ಮಾಡ್ತಿದ್ದಾನೆ. ಸೊ ತನ್ನ ಮಗನನ್ನ ಸ್ಕೂಲ್ಗೆ ಕಳಿಸೋದಕ್ಕೆ ಅಥವಾ ವಾಪಸ್ ಬರುವಾಗ ಕೂಡ ಅವನೇ ಕರ್ಕೊಂಡು ಬರೋದು. ಸೊ ಅವನು ಈ ಸಲ ನೋಡ್ತಾನೆ, ಇವನ ಮಗ ಅಂತೂ ಬರೋದೇ ಕಾಣ್ತಿಲ್ಲ. ಹಾಗಾಗಿ ಟೀಚರ್ ಹತ್ರ ಕೇಳ್ತಾನೆ, ನನ್ನ ಮಗ ಎಲ್ಲಿದ್ದಾನೆ ಅಂತ. ಆಗ ಅವ್ರು ಹೇಳ್ತಾರೆ, ಎಲ್ಲ ಮಕ್ಕಳು ಇಲ್ಲಿಂದ ಹೋಗಿ ಆಗಿದೆ, ಮತ್ತೆ ನಿಮ್ಮ ಮಗನನ್ನ ಯಾರೋ ಸಂಬಂಧಿಕರು ಅಂತ ಹೇಳಿ ಕರ್ಕೊಂಡು ಹೋಗಿದ್ದಾರೆ. ಇದನ್ನ ಕೇಳಿ ಇವನಿಗಂತೂ ಗುಡ್ಗು ಹೊಡೆದಾಗ ಆಗುತ್ತೆ ಗುರು. ಮಿನಿ ಹಾರ್ಟ್ ಅಟ್ಯಾಕ್ ಆಗುತ್ತೆ. ಹಾಗಾಗಿ ಪೂರ್ತಿ ಫ್ಯಾಮಿಲಿ ಅಲ್ಲಿರುವಂತ ಒಂದು ಸಿಸಿಟಿವಿ ಫುಟೇಜ್ ಅನ್ನ ನೋಡ್ತಾರೆ. ನೋಡ್ತಾ ಇದ್ದಾಗ್ಲೇ ಎಲ್ಲರ ರಿಯಾಕ್ಷನ್ ಚೇಂಜ್ ಆಗ್ಬಿಡುತ್ತೆ. ಅಂತದ್ರಲ್ಲೂ ಅಲ್ಲಿ ಏನು ಘಟನೆ ಆಗಿತ್ತು ಅಂತ ನಮ್ಗೆ ತೋರಿಸೋದಿಲ್ಲ. ಇಲ್ಲಿಂದ ಕತೆ ಹೋಗುತ್ತೆ ಫ್ಲಾಶ್ ಬ್ಯಾಕ್ ಗೆ. ಈಗ 7 ವರ್ಷದ ಹಿಂದಿನ ಕತೆ, ಅಂದ್ರೆ 2010. ಇಲ್ಲಿ ಚೆನ್ನೈನ ಮಂಗಳಪುರಂ ಅನ್ನೋ ಜಾಗದಲ್ಲಿ ನಮ್ಮ ಸರ್ವನ್ ಇದ್ದ. ಆ ಟೈಮ್ ಅಲ್ಲಿ ಅವನಿಗೆ ಮದುವೆ ಆಗಿರ್ಲಿಲ್ಲ. ಅವನು ಒಂಟಿಯಾಗಿ ಬದುಕ್ತಾ ಇದ್ದ. ಈ ಒಂದು ಟೈಮ್ ನಲ್ಲಿ ಅವನು ಸಾಲವನ್ನು ಕೂಡ ತಗೊಂಡಿರ್ತಾನೆ. ಹಾಗಾಗಿ ತುಂಬಾನೇ ಕಿರಿಕಿರಿ ಆಗ್ತಾ ಇರುತ್ತೆ. ಸಾಲವನ್ನ ಮನ್ನಾ ಮಾಡ್ಲಿಲ್ಲ ಅಂತ ಹೇಳಿ ಮನೆಗ್ ಬಂದು ತೊಂದರೆ ಕೊಡ್ತಾ ಇದ್ರು. ಈ ಬಡ್ಡಿ ಕೇಳೋಕೆ ಬಂದವನು ಹೇಳ್ತಾನೆ, ನೀನು ಎಲ್ಲಿ ಅಡಗಿದ್ರು ಕೂಡ ನನ್ನ ಸಾಲ ಭರ್ತಿ ಮಾಡದೆ ಎಲ್ಲಿಗೂ ಹೋಗೋದಕ್ಕೆ ಆಗುದಿಲ್ಲ ಅಂತ. ಹಾಗೇನೆ ನಾವಿಲ್ಲಿ ನೋಡ್ತೀವಿ, ಸರ್ವನ್ ಒಬ್ಬ ಕ್ಲರ್ಕ್ ಆಗಿ ಕೆಲಸ ಮಾಡ್ತಾ ಇರ್ತಾನೆ. ಅಂದ್ರೆ ವಿದ್ಯುತ್ ನ ಬಿಲ್ ಎಲ್ಲ ಬರುತ್ತಲ್ವಾ, ಅದನ್ನ ಇವನು ನೋಡ್ಕೊಳ್ತಾನೆ. ಆದ್ರೆ ಅವನ ಜೊತೆ ಇನ್ನೊಬ್ಬ ಕ್ಲರ್ಕ್ ಕೂಡ ಅಲ್ಲಿ ಇದ್ದ. ಆದ್ರೆ ಅವನು ಕೆಲಸ ಮಾಡೋದೇ ಇಲ್ಲ. ಎಲ್ಲಾ ಕೆಲಸವನ್ನ ಕೂಡ, ಎಲ್ಲ ಜವಾಬ್ದಾರಿಯನ್ನ ಕೂಡ ಸರ್ವನ್ಗನೆ ಕೊಡ್ತಾ ಇದ್ದ. ಆಫೀಸಲ್ಲಿ ಅಂತೂ ಬೆಳಿಗ್ಗೆನೆ ತುಂಬಾ ಜನ ವಿದ್ಯುತ್ ನ ಬಿಲ್ ಅನ್ನ ಕಟ್ಟೋದಕ್ಕೆ ಬಂದಿರ್ತಾರೆ. ಈ ಟೈಮ್ ಅಲ್ಲಿ ಈ ಕ್ಲರ್ಕ್ ಅಂತೂ ಎಸ್ಕೇಪ್ ಆಗ್ತಿದ್ದ. ಹಾಗಾಗಿ ಎಲ್ಲಾ ಕೆಲಸವನ್ನ ಕೂಡ ಸರ್ವನೇ ನೋಡ್ಕೊಳ್ಬೇಕಾಯ್ತು. ಜಸ್ಟ್ ನೀವೇ ನೋಡ್ಬೋದು ಯಾವ ರೀತಿ ಜನ ಬಂದಿದ್ದಾರೆ. ಇವರ ಕೈಯಿಂದ ಬಿಲ್ ಅನ್ನ ತಗೊಳ್ಳೋದು, ಅದನ್ನ ಲಿಸ್ಟ್ ಮಾಡೋದು, ಆದ್ಮೇಲೆ ವಾಪಸ್ ಇದೇ ರೀತಿ ದಿನನಿತ್ಯದ ಕೆಲಸ ನಡೀತಿದೆ. ಇದೊಂದು ಗವರ್ಮೆಂಟ್ ಕಂಪನಿ ಆಗಿದೆ. ಆದ್ರೂ ಕೂಡ ಇಲ್ಲಿ ಕೆಲಸ ಮಾಡೋದಕ್ಕೆ ಸ್ವಲ್ಪನೂ ಇಷ್ಟ ಇರಲಿಲ್ಲ. ಆದ್ರೆ ಯಾವಾಗ ಅವನ ತಾಯಿ ಸತ್ತಿದ್ರು, ಅವನು ಅರ್ಜೆಂಟ್ ಆಗಿ ಕೆಲಸ ಹುಡ್ತಿದ್ದ. ಹಾಗಾಗಿ ಇಲ್ಲಿ ಸೇರ್ಬಿಟ್ಟ. ಸೊ ಬೇರೆ ದಾರಿನೇ ಇಲ್ಲ. ಯಾವಾಗ್ಲೂ ಅವನ ಕೆಲಸವನ್ನ ಕಂಪ್ಲೀಟ್ ಮಾಡಿ ಆದ್ಮೇಲೆ ಅವನಿಗೆ ಒಂದು ಚಹಾ ಕುಡಿಯೋದಕ್ಕೆ ಹೋಗ್ತಾನೆ. ಸೊ ಈ ಒಂದು ಹೋಟೆಲ್ ನೋಡ್ತೀವಿ. ಇಲ್ಲಿನ ಓನರ್ ನ ಹೆಸರು ಇಮಾನ್ ಅಣ್ಣಚ್ಚಿ ಅಂತ. ಇವನಿಗೆ ಸರ್ವನ್ ಅಂದ್ರೆ ತುಂಬಾ ಸಮಯಗಳಿಂದ ಕೂಡ ಪರಿಚಯ ಇದೆ. ಅದು ಹೇಗೆ ಪರಿಚಯ ಆಯ್ತು ಅಂದ್ರೆ, ಇವನನ್ನ ಪರಿಚಯ ಮಾಡಿಕೊಟ್ಟ ವ್ಯಕ್ತಿ ಮಡಿ ಒಂದು ಟ್ರೇಡಿಂಗ್ ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ದ. ಅಂದ್ರೆ ಹಣದ ಹೂಡಿಕೆಯ ಬಗ್ಗೆ ಸ್ವಲ್ಪ ಸಲಹೆಯನ್ನ ಕೊಡ್ತಾ ಇದ್ದ. ಆದ್ರೆ ಯಾವಾಗ ಸರ್ವನ್ ಮಡಿ ಹತ್ರ ಮಾತಾಡ್ತಿದ್ನೋ, ಅವನಂತೂ ತಮಾಷೆ ಮಾಡ್ತಿದ್ದ, ಇವನಿಗೆ ಏನು ಹೂಡಿಕೆ ಹೇಳಿಕೊಡ್ಲಿ ಅಂತ. ಯಾಕಂದ್ರೆ ಇವನು ಆಲ್ರೆಡಿ ಸಾಲದಲ್ಲಿದ್ದಾನೆ. ಆದ್ರೆ ಗೈಸ್, ಅಷ್ಟರಲ್ಲೂ ಸರ್ವನ್ ಯಾಕೆ ಸಾಲದಲ್ಲಿದ್ದಾನಂದ್ರೆ, ಅವನ ತಾಯಿಗೆ ಸಾಯೋದಕ್ಕಿಂತ ಮುಂಚೆ ಒಂದು ಆಸೆ ಇತ್ತಂತೆ. ಅದೇನಂದ್ರೆ ದೊಡ್ಡದಾದಂತಹ ಮನೆಯನ್ನ ಕಟ್ಟುವುದು. ಹಾಗಾಗಿ ಇವನೊಂದು ಪ್ರೈವೇಟ್ ಫೈನಾನ್ಸ್ ಕಂಪನಿಯಿಂದ ಸಾಲವನ್ನ ತಗೊಂಡಿದ್ರು. ಆಕ್ಚುಲಿ ಅದನ್ನ ತಗೊಂಡಿದ್ದು ಇವನ ತಾಯಿ ಆಗಿದ್ರು. ಆದ್ರೆ ಅವರು ಸತ್ತ ಕಾರಣ ಅದರ ಎಲ್ಲಾ ಖರ್ಚನ್ನ ಈಗ ಇವನು ಕೊಡ್ಬೇಕಾಗುತ್ತೆ. ಜೊತೆಗೆ ಬಡ್ಡಿ ಕೂಡ ಕೊಡ್ಬೇಕಾಗುತ್ತೆ. ಅವನಿಗೆ ಉದ್ಯೋಗ ಸಿಕ್ಕಿದ್ರು ಕೂಡ ಹಣ ಸಾಕಾಗ್ತಾ ಇಲ್ಲ. ಹಾಗಾಗಿ ಬರೀ ಲೋನ್ ಅನ್ನ EMI ಅನ್ನ ಕಟ್ತಾ ದಿನ ಕಳಿತಾ ಇದ್ದಾನೆ. ಈಗ ಇನ್ನೊಂದು ಕಡೆಯಲ್ಲಿ ನಾವು ನೋಡ್ತೀವಿ, ಇಲ್ಲಿ ನಾವು ಒಬ್ಳು ಪ್ರೆಗ್ನೆಂಟ್ ಅನ್ನ ನೋಡ್ತೀವಿ. ಇವಳ ಹೆಸರು ಆನೆಬನ್ ಅಂತ. ಇವಳು ಈ ಒಂದು ಜಾಗದಲ್ಲಿ ಒಂಟಿಯಾಗಿ ಬದುಕ್ತಿದ್ದಾಳೆ. ಯಾಕಂದ್ರೆ ಇವಳಿಗೆ ಒಬ್ಬನ ಜೊತೆ ಮದುವೆ ಆಗಿತ್ತು. ಆದ್ರೆ ಯಾವಾಗ ಇವಳು ಪ್ರೆಗ್ನೆಂಟ್ ಅಂತ ಗೊತ್ತಾಯ್ತೋ, ಇವಳನ್ನ ಬಿಟ್ಟು ಅವನು ಹೋಗಿದ್ದ. ಸೊ ಸದ್ಯಕ್ಕೆ ಒಂದು ಲೀಸ್ ನಲ್ಲಿ ಮನೆಯನ್ನ ತಗೊಂಡಿದ್ದಾಳೆ. ಅಲ್ಲೇ ಬದುಕ್ತಾ ಇದ್ದಾಳೆ. ಯಾವಾಗ ಅವಳು ಕೆಲಸದಿಂದ ವಾಪಸ್ ಮನೆಗ್ ಬರ್ತಾಳೋ, ಅವಳು ನೋಡ್ತಾಳೆ ಅವಳ ಎಲ್ಲ ವಸ್ತುಗಳು, ಅಂದ್ರೆ ಮನೆಯಲ್ಲಿ ಏನೆಲ್ಲ ಐತಲ್ಲ ಐಟಮ್ಸ್ ಎಲ್ಲವನ್ನ ಕೂಡ ದಾರಿಯಲ್ಲಿ ಬಿಸಾಕ್ಬಿಟ್ಟಿದ್ದಾರೆ. ಯಾಕೆ ಈಗ ಮಾಡಿದೀರಾ ಅಂತ ಓನರ್ ಹತ್ರ ಕೇಳಿದಾಗ ಇನ್ನೊಂದು ದೊಡ್ಡ ಶಾಕಿಂಗ್ ಕಾದಿತ್ತು. ಓನರ್ ಹೇಳ್ತಾನೆ, ಯಾರೋ ಬಳಿಯಿಂದ ಇವಳು ಲೀಸ್ ತಗೊಂಡಿದ್ಲು, ಅವನು ಇಬ್ರಿಗೂ ಕೂಡ ಮೋಸ ಮಾಡಿದಾನಂತೆ. ಇವಳು 3 ಲಕ್ಷ ಕೊಟ್ಟು ರೆಂಟ್ ಅಲ್ಲಿ ಬದುಕ್ತಿದ್ಲು. ಆದ್ರೆ ಅದು ಓನರ್ ಗೆ ಹಣ ಸಿಕ್ಕೇ ಇರ್ಲಿಲ್ಲ. ಅವನು ಆ ಹಣವನ್ನು ಹಿಡ್ಕೊಂಡು ಪರಾರಿಯಾಗಿದ್ದಾನಂತೆ. ಹಾಗಾಗಿ ಇವಳಿಗೆ ಇನ್ ಮುಂದೆ ಬದುಕೋದಕ್ಕೆ ಜಾಗನೇ ಇಲ್ಲ, ಇಲ್ಲಿಂದ ಹೋಗ್ಬೇಕಾಗುತ್ತೆ. ಸಿಚುವೇಶನ್ ಯಾವ ತರ ಆಗಿದೆ ಅಂದ್ರೆ, ಅವಳಂತೂ ಪ್ರೆಗ್ನೆಂಟ್ ಆಗಿದ್ದಾಳೆ, ಬದುಕೋದಕ್ಕೆ ಜಾಗ ಇಲ್ಲ. ಹಾಗಾಗಿ ಏನಾದ್ರೂ ಮೋಸ ಮಾಡಿ ದಂಧೆನ ಹಿಡ್ಕೊಂಡು ಬದುಕಬೇಕು ಅನ್ಸುತ್ತೆ. ಸೊ ಅವಳು ಹೊಸ ರೂಪದಲ್ಲಿ ನಮ್ಗೆ ಕಾಣ್ತಾಳೆ. ಅವಳ ಪೂರ್ತಿ ಹೆಸರನ್ನ ಚೇಂಜ್ ಮಾಡ್ಕೊಂಡಿದ್ದಾಳೆ. ಅವಳು ಹೇಳ್ತಾಳೆ, ತಾನೊಬ್ಳು ಪ್ರಾಪರ್ಟಿ ಫೈನಾನ್ಸ್ ಏಜೆನ್ಸಿ ಅವಳು ಅಂತ. ಆ ಒಂದು ಸಿಟಿಯಲ್ಲಿ ಇದ್ದಂತ ದೊಡ್ಡ ದೊಡ್ಡ ಶ್ರೀಮಂತರನ್ನು ಕೂಡ ಮಾತಾಡಿಸ್ತಾಳೆ. ಅವ್ರ ಹತ್ರ ಎಲ್ಲ ಡೀಲಿಂಗ್ ಅನ್ನ ಮಾಡ್ಕೊಳ್ತಾಳೆ. ನೀವು ಸಾಲವನ್ನ ಕೊಡಿ, ಅದನ್ನ ಕರೆಕ್ಟ್ ಆಗಿ ನಾನು ಮನ್ನಾ ಮಾಡೋ ಹಾಗೆ ಮಾಡ್ಕೊಡ್ತೀನಿ ಅಂತ. ಅಂದ್ರೆ 10% ಕಮಿಷನ್ ಅನ್ನ ತಗೊಳ್ತಾಳೆ. ಅವಳೊಂಥರ ಕಾನ್ಫಿಡೆಂಟ್ ಆಗಿ ಮಾತಾಡ್ತಾಳೆ. ಅದಕ್ಕೋಸ್ಕರ ತುಂಬಾ ಜನರಿಗೆ ಇಷ್ಟ ಆಗುತ್ತೆ. ಹಾಗಾಗಿ ಈ ಒಂದು ಡೀಲ್ ಅನ್ನ ಒಪ್ಕೊಳ್ತಾರೆ. ಸೊ ಇಷ್ಟೆಲ್ಲಾದಾಗ ಅವಳಿಗೆ ಆಲೋಚನೆ ಆಗುತ್ತೆ, ಈ ರೀತಿ ಹೂಡಿಕೆ ಮಾಡಿದ್ರೆ ಸಾಕಾಗುದಿಲ್ಲ. ನಾನು ಆ ಲೀಸಿಗೆ ತಗೊಂಡಿದ್ದ 3 ಲಕ್ಷ ಹಣವನ್ನ ಕೂಡ ವಾಪಸ್ ಮಾಡಿ ತಾನು ಕೂಡ ಶ್ರೀಮಂತೆ ಆಗ್ಬೇಕು ಅಂತ. ಸೊ ಈಗನೇ ನಮ್ಗೆ ಕಥೆಯಲ್ಲಿ ಯೋಗಿ ಬಾಬುವಿನದು ಎಂಟ್ರಿ ಆಗುತ್ತೆ. ಅದು ಕೂಡ ತನ್ನ ಫ್ಯಾಮಿಲಿಯ ಜೊತೆ. ಬಾಲ್ಯದಿಂದಲೂ ಅವನಿಗೆ ಕನಸಿತ್ತು ಒಂದು ಆಕ್ಟರ್ ಆಗ್ಬೇಕು ಅಂತ. ಅವನ ತಂದೆದೊಂದು ಟ್ರಸ್ಟ್ ಇತ್ತು. ಆದ್ರೆ ಯಾವಾಗ ಅವನು ತಂದೆಯನ್ನ ಕಳ್ಕೊಂಡ, ಆ ಒಂದು ಟ್ರಸ್ಟ್ ಕೂಡ ಹೋಯ್ತು. ಸೊ ಆ ದಿನದಿಂದ ಅವನ ತಾಯಿ ಜಾನಕಿ ನೋಡ್ಕೊಳ್ತಾ ಇದ್ದಾಳೆ. ಇವನ ತಾಯಿ ಜಾನಕಿಗೆ ಕೂಡ ತುಂಬಾನೇ ಕನಸಿದೆ, ಹೇಗಾದ್ರೂ ತನ್ನ ಮಗ ಒಂದೊಳ್ಳೆ ಆಕ್ಟರ್ ಆಗ್ಬೇಕು ಅಂತ. ಬಟ್ ಸ್ವಲ್ಪ ದಿನದಲ್ಲೇ ನಮ್ಗೆ ಗೊತ್ತಾಗುತ್ತೆ ಇವಳದ್ದು ಆರೋಗ್ಯದಲ್ಲಿ ಸಮಸ್ಯೆ ಇದೆ ಅಂತ. ಹಾಗಾಗಿ ಯೋಗಿ ಬಾಬು ಅವನ ತಾಯಿಯನ್ನ ಹಾಸ್ಪಿಟಲ್ ಗೆ ಕರ್ಕೊಂಡು ಹೋಗ್ತಾನೆ. ಅಲ್ಲಿಗೆ ಬಂದಾಗ ಡಾಕ್ಟರ್ ಹೇಳ್ತಾರೆ, ಇದು ಸ್ವಲ್ಪ ಸೀರಿಯಸ್ ಕೇಸ್ ಆಗಿದೆ,
ಇದನ್ನೆಲ್ಲ ಸರಿ ಮಾಡೋದಕ್ಕೆ ಮಿನಿಮಮ್ ಆದ್ರೂ 5 ಲಕ್ಷ ಬೇಕಾಗಿದೆ ಅಂತ. ಮುಂಚೆನೆ ಯೋಗಿ ಬಾಬು ಒಬ್ಬ ಬಡವಾಗಿದ್ದಾನೆ, 5 ಲಕ್ಷ ಅಂತ ದೂರದ ಮಾತಾಗಿದೆ. ಹಾಗಾಗಿ ಇದ್ದವರಲ್ಲೆಲ್ಲ ಕೇಳ್ತಾನೆ ಹೇಗಾದ್ರು ತನ್ಗೆ ಸಹಾಯ ಮಾಡೋದಕ್ಕೆ. ಸೊ ಸ್ವಲ್ಪ ಅರೇಂಜ್ ಮಾಡ್ತಾನೆ ಹಣವನ್ನ, ಆದ್ರೆ ಸಾಕಾಗೋದಿಲ್ಲ. ಅವನು ತುಂಬಾನೇ ಎಮೋಷನಲ್ ಆಗಿ ಕೂತಿರ್ತಾನೆ. ಆದ್ರೆ ಒಂದು ದಿನ ನಾವು ನೋಡ್ತೀವಿ, ಅವನು ರೆಡಿ ಆಗ್ತಾ ಇರುವಾಗ್ಲೇ ಫೋನ್ ಅಲ್ಲಿ ಒಂದು ನೋಟಿಫಿಕೇಶನ್ ಮೇಲೆ ನೋಟಿಫಿಕೇಶನ್ ಬರ್ತಿದೆ. ನೋಡಿದಾಗ ಗೊತ್ತಾಗ್ತಿದೆ ಕೆಲವರು 5,000 10,000 ಹೀಗೆ ಹಣವನ್ನು ಸೆಂಡ್ ಮಾಡ್ತಿದ್ದಾರೆ. ಇದೆಲ್ಲ ಹಣ ಯಾಕೆ ಬರ್ತಿದೆ ಅಂದ್ರೆ ಇವನು ಅದರ ಹಿಂದಿನ ದಿನ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲ ಪೋಸ್ಟ್ ಹಾಕಿದ್ದ, ತನ್ನ ತಾಯಿಗೆ ಹುಷಾರಿಲ್ಲ ಹಾಗಾಗಿ ತಮ್ಮ ಕೈಲಾದಷ್ಟು ಹಣವನ್ನು ಕೊಡಬಹುದು ಅಂತ. ಜೊತೆಗೇನೆ ಇವನ ತಂದೆ ಬಗ್ಗೆ ಆಗ ಮಾತಾಡಿದ್ದೆ ತಾನೆ, ಅವನೊಬ್ಬ ಟ್ರಸ್ಟ್ ಅಲ್ಲಿ ಕೆಲಸ ಮಾಡ್ತಿದ್ದ, ಮತ್ತೆ ಅವನು ಅಂಗವಿಕಲ ಕೂಡ ಆಗಿದ್ದ. ಹಾಗಾಗಿ ಟ್ರಸ್ಟ್ ನವರು ಕೂಡ ತುಂಬಾನೇ ಹಣ ಕೊಟ್ಟು ಅಂತೂ ಬಡವರ ಫ್ಯಾಮಿಲಿ ಅಲ್ವಾ ಅಂತ. ಹೀಗೆ ನೋಡ್ತಾ ನೋಡ್ತಿದ್ದಾಗ್ಲೇ 5 ಲಕ್ಷ ಅಂತೂ ಸಿಕ್ಕೇ ಬಿಡ್ತು. ತುಂಬಾ ಖುಷಿಯಲ್ಲಿ ಅಮ್ಮ ಮಗ ಹಣವನ್ನು ಹಿಡ್ಕೊಂಡು ಹಾಸ್ಪಿಟಲ್ ಗೆ ಹೋಗ್ತಾರೆ. ಅಲ್ಲಿಗೆ ಹೋದಾಗ ಅವ್ರು ಹೇಳ್ತಾರೆ, ಸ್ವಲ್ಪ ಹೊತ್ತು ನೀವು ವೇಟ್ ಮಾಡಿ, ನಾನು ಡಾಕ್ಟರ್ ನ ಮೀಟ್ ಆಗಿ ಬರ್ತೀನಿ ಅಂತ. ಆದ್ರೆ ನಮ್ಗೆ ಇಲ್ಲಿ ವಿಷಯ ಗೊತ್ತಾಗುತ್ತೆ, ನಿಜವಾಗಿ ಅವನ ತಾಯಿ ಜಾನಕಿಗೆ ಯಾವುದೇ ರೋಗ ಇರಲಿಲ್ಲ, ಅದು ನಾರ್ಮಲ್ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಆಗಿತ್ತು. ಅದಕ್ಕೆ ಒಂದು ಮಾತ್ರೆ ಕೊಟ್ಟರೆ ಕೂಡ ಸರಿ ಆಗ್ತಾ ಇತ್ತು. ಆದ್ರೆ ಇವರು 5 ಲಕ್ಷವನ್ನ ತಗೊಂಡಿದ್ದಾರೆ ಸುಮ್ನೆ. ಅಂದ್ರೆ ಇದೆಲ್ಲ ಕೆಲಸ ಆಗಿತ್ತು ಒಬ್ಬ ಅಸಿಸ್ಟೆಂಟ್ ಡಾಕ್ಟರ್ ನದ್ದು. ಅದಕ್ಕೋಸ್ಕರ ಡಾಕ್ಟರ್ ಬಂದು ಹೇಳ್ತಾರೆ, ನಿಮ್ಗೆ ನಾವು ಮಾತ್ರೆ ಕೊಡ್ತೀವಿ, ಎಲ್ಲ ಸರಿ ಆಗುತ್ತೆ, 5 ಲಕ್ಷವನ್ನ ತಗೊಂಡು ಹೋಗಿ ಮನೆಗೆ ಅಂತ. ಸೊ ಹೀಗೆ ಅಮ್ಮ ಮಗ ಖುಷಿಯಲ್ಲಿ ಹಣವನ್ನ ಹಿಡ್ಕೊಂಡು ಮನೆಗೆ ಹೋಗ್ತಾರೆ. ಅಲ್ಲಿಗೆ ಬಂದ್ಮೇಲೆ ಯೋಗಿ ಬಾಬು ಹೇಳ್ತಾನೆ, ಯಾಕಂದ್ರೆ ಪಾಪ ಕಷ್ಟಪಟ್ಟು ನಮ್ಗೆ ಸಹಾಯ ಮಾಡಿದ್ದಾರೆ ಅಂತ. ಇವನ ತಾಯಿ ಜಾನಕಿ ಹೇಳ್ತಾಳೆ, ಹಾಗೆ ಮಾಡೋದ್ರಿಂದ ಯಾವುದೇ ಲಾಭ ಇಲ್ಲ, ಇಷ್ಟೆಲ್ಲ ಹಣ ಬಂದಿರೋದು ನಿನ್ನ ತಂದೆ ಟ್ರಸ್ಟ್ ನಿಂದ. ಅಂದ್ರೆ ನಿನ್ನ ತಂದೆ ಒಬ್ಬ ಅಂಗವಿಕಲ ಆಗಿರೋ ಕಾರಣ ಇಷ್ಟೊಂದು ಹಣ ಬಂದಿದೆ. ಹಾಗಾಗಿ ಈ 5 ಲಕ್ಷವನ್ನ ನಾವೇ ಹಿಡ್ಕೊಳ್ಬೇಕಾಗಿದೆ. ಇದೊಂದು ಆಪರ್ಚುನಿಟಿ, ನೀನು ಆಕ್ಟರ್ ಬೇರೆ ಆಗ್ಬೇಕು ಅಂತ ಇದ್ದಾನೆ, ಹಾಗಾಗಿ ನಿನ್ನ ಆಕ್ಟಿಂಗ್ ಗೆ ನೀನೆ ಪ್ರೊಡ್ಯೂಸರ್ ಆಗಿ 5 ಲಕ್ಷವನ್ನ ಖರ್ಚು ಮಾಡು ಅಂತ. ಸೊ ಇದೇನೋ ಮಾಡ್ಬೋದು, ಆದ್ರೆ ಇವರು ಅಮ್ಮ ಮಗ ಸೇರ್ಕೊಂಡು ಬೇರೆನೆ ಪ್ಲಾನ್ ಮಾಡಿದ್ದಾರೆ. ಈಗ QR ಕೋಡ್ ಹಾಕಿ ಸ್ಕ್ಯಾನರ್ ಅನ್ನೆಲ್ಲ ಕೊಟ್ಟು ಒಬ್ಬ ವ್ಯಕ್ತಿಗೆ ಹುಷಾರಿಲ್ಲ ಹಣ ಬೇಕು ಅಂತ ಕೇಳಿದಾಗ ಜನರು ಎಲ್ಲರೂ ಎಮೋಷನಲ್ ಆಗ್ತಾರೆ. ಇದರಿಂದ ಸಾವಿರಾರು ಹಣಗಳು ಬರ್ತಾ ಇರ್ತವೆ. ಈ ರೀತಿ ಜನರನ್ನ ಸುಮ್ನೆ ಇವರಿಗೆ ರೋಗ ಇದೆ ಅಂತ ಹೇಳಿ ಹಣ ಪಡ್ಕೊಳ್ಬಹುದಲ್ವಾ ಅಂತ ಇವರ ತಲೆಗೆ ಐಡಿಯಾ ಹೋಗುತ್ತೆ. ಈಗ ಇನ್ನೊಂದ್ ಕಡೆ ಸರ್ವನನ್ನ ನೋಡ್ತೀವಿ. ಇವನಿಗೆ ಈಗ ಲವ್ ಆಗಿದೆ ಅಂತ ಯಾವ್ದೊಬ್ಳು ಶ್ರೀಮಂತರ ಮಗಳ ಮೇಲೆ. ಕೈಯಲ್ಲಿ ಮುಕ್ಕಾಲು ಕಾಸಿಲ್ಲ, ಆದ್ರೂ ಕೂಡ ಆಸೆ ನೋಡಿ. ಸೊ ಅವನ ಮನೆಗೆ ಬರ್ತಾರಂತೆ ನೋಡೋದಕ್ಕೆ. ಆದ್ರೆ ಈ ಟೈಮ್ ಅಲ್ಲೇ ಇಲ್ಲಿಗೆ ಸಾಲವನ್ನ ಕೇಳ್ಕೊಂಡು ಒಬ್ಬ ಏಜೆಂಟ್ ಬರ್ತಾನೆ. ಸೊ ಅವನಂತೂ ಕೆಟ್ಟೋದ ಗುರು. ಸರ್ವನ್ಗಂತೂ ತುಂಬಾನೇ ಕೋಪ ಬರುತ್ತೆ. ಅದಕ್ಕೋಸ್ಕರ ಅವನು ಹೇಳ್ತಾನೆ, ನಾನ್ ನಿಂಗೇನು ಸಾಲವನ್ನ ಮನ್ನಾ ಮಾಡೋದಿಲ್ಲ, ಏನ್ ಬೇಕಾದ್ರೂ ಮಾಡ್ಕೋ ಅಂತ. ಯಾಕಂದ್ರೆ ಇವನ ಮರ್ಯಾದೆ ಕಂಪ್ಲೀಟ್ ಆಗಿ ಹೋಗ್ಬಿಡ್ತು. ಆದ್ರೆ ಅವನಿಗೇನ್ ಗೊತ್ತಿತ್ತು, ನೆಕ್ಸ್ಟ್ ಡೇ ಅವನನ್ನ ಪೊಲೀಸರು ಕರೀತಾರೆ ಅಂತ. ಹೌದು ಗಾಯ್ಸ್, ಇಲ್ಲಿ ಪೊಲೀಸ್ ಎದುರು ಬರ್ಬೇಕಾಯ್ತು. ಇಲ್ಲಿ ಪೊಲೀಸರಂತೂ ತುಂಬಾನೇ ಬೈದು ಬಿಡ್ತಾರೆ. ನಿಂಗೆ ಹೇಗೆ ಸಾಲವನ್ನ ತಗೊಳ್ಳೋದಕ್ಕೆ ಗೊತ್ತಿದೆ, ಆ ರೀತಿನೇ ಮನ್ನಾ ಮಾಡೋದಕ್ಕೆ ಕೂಡ ಗೊತ್ತಿರ್ಬೇಕು. ಹೀಗೆ ತುಂಬಾನೇ ಬೈಗೋಳ ತಿಂತಾನೆ. ಇದಾದ್ಮೇಲೆ ಸೀದಾ ಅವನ ಫೇವ್ರೇಟ್ ಚಹಾ ಅಂಗಡಿಗೆ ಹೋಗ್ತಾನೆ, ಅಂದ್ರೆ ಅಣ್ಣಚ್ಚಿಯ ಹೋಟೆಲ್ಗೆ. ಅಣ್ಣಚ್ಚಿ ಹೋಟೆಲ್ ನ ಬಿಲ್ಲನ್ನ ಇವನೇ ಕೊಟ್ಟು ಬಿಡ್ತಾನೆ. ಯಾಕಂದ್ರೆ ಅಂತೂ ಬಿಲ್ಲನ್ನೆಲ್ಲ ನೋಡ್ಕೊಳ್ಳೋದು ಇವನೇ ಆಗಿದ್ದಾನೆ. ಸೊ ಇಲ್ಲಿ ಸರ್ವನ್ ಬೇಕು ಅಂತಲೇ ಬೇಗನೆ ಬಿಲ್ಲನ್ನ ಕೇಳ್ಬಿಟ್ಟ. ಯಾಕಂದ್ರೆ ಅರ್ಜೆಂಟ್ ಅವನಿಗೆ ಹಣದ ಅವಶ್ಯಕತೆ ಇತ್ತು. ಸೊ ಅಲ್ಲಿಂದ ಸೀದಾ ಹೋಗಿ ಆ ಸಾಲದವನ ಕೈಗೆ ಸ್ವಲ್ಪ ಬಡ್ಡಿ ಕೊಟ್ಬಿಟ್ಟ. ಹೀಗೆ ಸ್ವಲ್ಪ ವಹಿವಾಟು ಶುರು ಮಾಡ್ಕೊಂಡ. ಆದ್ರೆ ಒಂದು ದಿನ ಅವನು ಆಲೋಚನೆ ಮಾಡೋದಕ್ಕೆ ಶುರು ಮಾಡ್ತಾನೆ, ತಾನು ಈ ತರ ಒಂದು ಉಪಾಯ ಮಾಡಬಹುದಲ್ವಾ ಅಂತ. ಅಂದ್ರೆ ಈಗ ಕರೆಂಟ್ ಬಿಲ್ ಅನ್ನ ಕೆಲವರು ಅದರ ಕೊನೆಯ ದಿನಾಂಕಕ್ಕಿಂತ ಮುಂಚೆನೆ ಕೊಡ್ತಾರೆ ತಾನೆ. ಸೊ ಅವನು ಮುಂಚೆನೆ ಹಣವನ್ನ ತಕೊಂಡು ಅದನ್ನ ತನ್ನ ಬಿಸ್ನೆಸ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿ ಕೊನೆಗೆ ಲಾಭ ಆದಾಗ ಅದನ್ನ ಬಳಸ್ಕೋಬಹುದಲ್ಲ ಅಂತ. ಹಾಗಾಗಿ ಅವನು ಪ್ಲಾನ್ ಮಾಡಿ ಪ್ರಿಂಟರ್ ಅನ್ನ ಖರಾಬ್ ಮಾಡ್ತಾನೆ. ಆದ್ಮೇಲೆ ಅವನು ರಶೀದಿ ಕೊಡುವಾಗ ಪ್ರಿಂಟರ್ ಅನ್ನ ಬಳಕೆ ಮಾಡೋದಿಲ್ಲ, ಬದಲಾಗಿ ಕೈಯಲ್ಲೇ ಲಾಸ್ಟ್ ಡೇಟ್ ಅನ್ನ ಕೊಡ್ತಾನೆ. ಮತ್ತೆ ಅವರು ಬಿಲ್ ನ ಹಣವನ್ನ ಕೊಡ್ತಾರಲ್ಲ, ಅದನ್ನ ಸರ್ಕಾರಕ್ಕೆ ಕೊಡುವ ಬದಲು ಅವನೇ ಅದನ್ನ ಇಟ್ಕೊಂಡಿರ್ತಾನೆ ಸೀಕ್ರೆಟ್ ಆಗಿ. ಇದೆಲ್ಲ ಆದ್ಮೇಲೆ ಅವನ ಫ್ರೆಂಡ್ ಮಡಿಯನ್ನ ಮೀಟ್ ಆಗ್ತಾನೆ. ಅವನ ಬಗ್ಗೆ ಶುರುವಲ್ಲೇ ಹೇಳಿದ್ದೆ ತಾನೆ, ಒಂದು ಟ್ರೇಡಿಂಗ್ ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ದಾನೆ, ಹೂಡಿಕೆಗೆ ಸಲಹೆ ಕೊಡ್ತಾನೆ ಅಂತ. ಸೊ ಅಲ್ಲಿಗೆ ಹೋಗಿ ಅಂತೂ ತುಂಬಾ ಸಕ್ಸಸ್ಫುಲ್ ಆಗ್ತಾನೆ ಗುರು. ಅವನು ಬಂದ ಎಲ್ಲಾ ಹಣವನ್ನ ಹೂಡಿಕೆ ಮಾಡ್ತಾನೆ, ಒಳ್ಳೆ ಲಾಭ ಬರ್ತಿದೆ. ಸೊ ಈ ಒಂದು ದಂಧೆನ ಕಂಟಿನ್ಯೂ ಮಾಡ್ತಾನೆ. ಈಚೆಯಿಂದ ಹಣ ಬರುತ್ತೆ, ಅದನ್ನ ಇನ್ವೆಸ್ಟ್ಮೆಂಟ್ ಮಾಡ್ತಾನೆ, ಅದರಿಂದ ಮತ್ತೆ ಹಣ ಡಬಲ್ ಆಗುತ್ತೆ. ಸೊ ಅವನು ಇನ್ನು ಕೂಡ ಆಲೋಚನೆ ಮಾಡ್ತಾನೆ, ಅವನಿಗೆ ಸ್ವಲ್ಪ ಆಸೆ ಜಾಸ್ತಿನೇ ಆಗಿದೆ ಈ ಸಲ, ಹಾಗಾಗಿ ಒಂದು ಇನ್ವೆಸ್ಟಿಂಗ್ ಕಂಪನಿಯನ್ನ ಮಾಡ್ಬೇಕು ಅಂತ. ಅಂದ್ರೆ ತುಂಬಾ ಜನ ಇನ್ವೆಸ್ಟರ್ಸ್ ಅನ್ನ ಹಿಡಿದು ಇನ್ನು ಕೂಡ ಹಣವನ್ನ ಡಬಲ್ ಅಲ್ಲ, ತ್ರಿಬಲ್ ಅಲ್ಲ, 10 ಪಟ್ಟು ಮಾಡಬಹುದು. ಸೊ ಹಾಗಾಗಿ ತುಂಬಾ ಜನರನ್ನ ಕರೆಸ್ತಾನೆ. ಈ ರೀತಿ ಮಾಡೋದ್ರಿಂದ ಇವನಿಗೆ 40% ಲಾಭ ಆಗ್ತಿದೆ. ಹೀಗೆ ಸ್ಲೋ ಆಗಿ ಸರ್ವನಂದು ಶ್ರೀಮಂತ ಆಗ್ತಿದ್ದಾನೆ. ಇನ್ನೊಂದು ಕಡೆಯಲ್ಲಿ ಎನ್ನ ಇದ್ದಾಳಲ್ವಾ, ಅವಳು ಕೂಡ ಸರ್ವನ ಕಂಪನಿಯಲ್ಲೇ ಇನ್ವೆಸ್ಟ್ ಮಾಡ್ತಾ ಇದ್ಲು. ಇನ್ನೊಂದು ಕಡೆ ಯೋಗಿ ಬಾಬು ಕೂಡ ತಾಯಿಗೆ ಹುಷಾರಿಲ್ಲ, ಹಾಗಾಗಿ ಹಣ ಬೇಕಾಗಿದೆ ಅಂತ ಹೇಳಿ ತುಂಬಾನೇ QR ಕೋಡ್ ಅನ್ನೆಲ್ಲ ಕೊಟ್ಬಿಟ್ಟು 22 ಲಕ್ಷ ಹಣವನ್ನ ಮಾಡಿದ್ದಾರೆ. ಸೊ ಈ ಒಂದು ಹಣವನ್ನ ಫಸ್ಟ್ ನಾವು ಇನ್ವೆಸ್ಟ್ ಮಾಡ್ಬೇಕು ಅಂತ ಹೇಳಿ ಸರ್ವನ್ನ ಬಳಿಗೆ ಹೋಗ್ತಾರೆ. ಸೊ ಅವನಿಗೆ ಈ ಹಣ ಕೂಡ ಸಿಗುತ್ತೆ, ಆದ್ರೆ ಸ್ವಲ್ಪ ಸಮಯ ಹೋದಾಗೇನೆ ಆಸೆ ಜಾಸ್ತಿ ಆಗುತ್ತೆ. ಒಂದು ದಿನ ಅವನೊಬ್ಬ ಫ್ರೆಂಡ್ ಬಂದು ಹೇಳ್ತಾನೆ, ಈ ರೀತಿ ನೀನು ಲಕ್ಷದಲ್ಲಿ ವ್ಯವಹಾರ ಮಾಡೋ ಬದಲು ಕೋಟಿಗೆ ಹೋದ್ರೆ ಹೇಗೆ, ಅಂದ್ರೆ 10 ಕೋಟಿ ಇನ್ವೆಸ್ಟ್ಮೆಂಟ್ ಮಾಡು, ಅದರಿಂದ 20 ಕೋಟಿ ಪ್ರಾಫಿಟ್ ಆಗುತ್ತೆ. ಹಾಗಾಗಿ ಅವನು ಬಿಲ್ ನ ಹಣ ಆಗಿರ್ಬೋದು, ಇನ್ವೆಸ್ಟ್ ನಲ್ಲಿ ಬಂದಂತಹ ಹಣ ಆಗಿರ್ಬೋದು, ಅಥವಾ ಅವನ ಗೆಳೆಯ ಕೊಟ್ಟಿದಂತಹ ಹಣ ಕೂಡ ಮಿಕ್ಸ್ ಆಗಿ 10 ಕೋಟಿಯಷ್ಟು ಹಣವನ್ನ ಮಾಡ್ತಾನೆ. ಆದ್ರೆ ಅವನಿಗೆ ಏನ್ ಗೊತ್ತಿತ್ತು, ಅದರ ನೆಕ್ಸ್ಟ್ ಏನೆ ಒಂದು ಶಾಕಿಂಗ್ ಕಾದಿತ್ತು. ಅದನಂದ್ರೆ ಇವನೊಬ್ಬ ಫ್ರೆಂಡ್ ಗೆ ಹೇಳಿದ್ದ 10 ಕೋಟಿ ಹಣವನ್ನ ಟೋಟಲ್ ಆಗಿ ಒಟ್ಟು ಮಾಡಿ ಅದನ್ನ ತರೋದಕ್ಕೆ. ಆದ್ರೆ ಅವನ ಗೆಳೆಯನನ್ನ ಶೂಟ್ ಮಾಡಿ ಕೊಂದಾಕ್ಬಿಟ್ಟಿದ್ದಾರೆ. ಸೊ ಇವನಂತೂ ದೊಡ್ಡ ಸಮಸ್ಯೆಗೆ ಈಗ ಸಿಲುಕಿದ್ದಾನೆ. ಊರಿನ ಜನಗಳೆಲ್ಲ ಬೊಬ್ಬೆ ಹೊಡಿತಿದ್ದಾರೆ, ನಾವಂತೂ ಎಲೆಕ್ಟ್ರಿಸಿಟಿ ಬಿಲ್ ಅನ್ನ ಕೊಟ್ಟಿದ್ವಿ, ನಮ್ಗೆ ಯಾಕೆ ಕರೆಂಟ್ ಬರ್ತಿಲ್ಲ ಅಂತ. ಈ ಒಂದು ಕಾರಣಕ್ಕೆ ತುಂಬಾ ಮನೆಯಲ್ಲಿ ಕರೆಂಟೇ ಇರೋದಿಲ್ಲ. ಇನ್ನೊಂದು ಕಡೆ ಈ ನನ್ನದು ಕೂಡ ಇದೇ ಕಥೆ ಆಗಿದೆ. ಅವಳು ಕೂಡ ಇನ್ವೆಸ್ಟ್ ಮಾಡಿದ್ಲು ತಾನೆ ಸರ್ವನ್ನ ಕಂಪನಿಯಲ್ಲಿ. ಅವಳ
ಹತ್ರ ಈಗ ಮಾಲೀಕನ ಬಳಿ ಹಣ ಕೊಡೋದಕ್ಕೇನೆ ಹಣ ಇಲ್ಲ. ಇನ್ನೊಂದು ಕಡೆ ಯೋಗಿ ಬಾಬು ಕೂಡ ತನ್ನ 22 ಲಕ್ಷ ಇನ್ವೆಸ್ಟ್ಮೆಂಟ್ ಅನ್ನ ಕಳ್ಕೊಳ್ತಾನೆ, ಜೊತೆಗೇನೆ ಎಕ್ಸ್ಪೋಸ್ ಕೂಡ ಆಗ್ತಾನೆ. ಇವನು ತನ್ನ ತಾಯಿಯ ಹೆಸರನ್ನ ಹಿಡ್ಕೊಂಡು ಸುಳ್ಳು ಸುಳ್ಳು ಕಾಯಿಲೆಯನ್ನ ಹೇಳ್ಕೊಂಡು ಹಣ ಮಾಡ್ತಾ ಇದ್ದ ಅಂತ. ಸೊ ರಾತ್ರಿ ಎಲ್ರು ಕೂಡ ಎಕ್ಸ್ಪೋಸ್ ಆಗ್ಬಿಡ್ತಾರೆ. ಅಂದ್ರೆ ಈ 4 ಜನ ಕೂಡ ಎಕ್ಸ್ಪೋಸ್ ಆಗ್ಬಿಟ್ರು. ಸೊ ರಾತ್ರಿ 4 ಜನ ಕೂಡ ಪೊಲೀಸ್ ಸ್ಟೇಷನ್ ಗೆ ಬಂದಿದ್ದಾರೆ. ಇಲ್ಲಿ ಯೋಗಿ ಬಾಬು ಮತ್ತೆ ಎನ್ನ ಹತ್ರ ಹೇಳ್ತಾರೆ, ನೀವಿಬ್ರು ಕೂಡ ಹಣದಲ್ಲಿ ಮೋಸ ಮಾಡಿದಿರಂತ ಗೊತ್ತಾಗಿದೆ. ಸೊ ಯೋಗಿ ಬಾಬು ಮತ್ತೆ ಎನ್ನ ಹೇಳ್ತಾರೆ, ನಾವು ಸರ್ವನ್ನ ಕಂಪನಿಯಲ್ಲಿ ಇನ್ವೆಸ್ಟ್ ಮಾಡಿದ್ವಿ ಹಣವನ್ನ, ಹಾಗಾಗಿ ನಾವು ಲಾಸ್ ಅಲ್ಲಿ ಇದೀವಿ ಅಂತ. ಸರ್ವನ್ ಕೂಡ ಇದನ್ನ ಒಪ್ಕೊಳ್ತಾನೆ. ಹಾಗೇನೆ ಹೇಳ್ತಾನೆ, ಸರ್ ನಂದೇನು ತಪ್ಪಿಲ್ಲ, ನಾನು 10 ಕೋಟಿ ಅರೇಂಜ್ ಮಾಡಿದ್ದೆ, ಯಾರೋ ನನ್ನ ಗೆಳೆಯನನ್ನ ಕೊಂದು ಹಾಕಿದ್ದಾರೆ, ಈ ಒಂದು ಕಾರಣದಿಂದನೇ ಲಾಸ್ ಆಗಿದ್ದು ಅಂತ. ಇದನ್ನ ಕೇಳಿದ ಪೊಲೀಸ್ ಆಫೀಸರ್ ಹೇಳ್ತಾನೆ, ಏನೋ ಸುಳ್ಳನ್ನೆಲ್ಲ ಹೇಳ್ತಿದ್ದಾರೆ, ಇವ್ರಂತೂ ಬಾಯ್ ಬಿಡೋದು ಕಾಣ್ತಿಲ್ಲ, ಪಕ್ಕ ಇವ್ರನ್ನ ಅರೆಸ್ಟ್ ಮಾಡ್ಬೇಕಷ್ಟೇ ಅಂತ. ಸೊ ಈ ಟೈಮಲ್ಲಿ ಈ 4 ಜನರಿಗೆ ಅನ್ಸುತ್ತೆ, ಇಲ್ಲಿ ನಿಂತ್ರೆ ಅಂತೂ ನಾವು ಬದುಕೋದೇ ಡೌಟ್ ಅಂತ. ಅದಕ್ಕೋಸ್ಕರ ಅವರು ಮುಂಚೆನೆ ಪ್ಲಾನ್ ಮಾಡಿದ್ರು, ಬರೋದಕ್ಕಿಂತ ಮುಂಚೆನೆ ಎಲ್ಲ ಪೊಲೀಸರನ್ನ ಮತಿ ತಪ್ಪಿಸಿ ಅಲ್ಲಿಂದ ಎಸ್ಕೇಪ್ ಆಗ್ಬಿಡ್ತಾರೆ. ಸೊ ಆ ದಿನ ಓಡ್ತಾ ಇರುವಾಗ ನಮ್ಮ ಸರ್ವನ್ ಒಂದು ಪ್ರಾಮಿಸ್ ಮಾಡ್ತಾನೆ, ನಿಮ್ಮ 3 ಜನರದ್ದು ಕೂಡ ಹಣ ನಾನು ವಾಪಸ್ ಕೊಡ್ತೀನಿ, ಹೇಗಾದ್ರೂ ಮಾಡಿ ಸಾಲ ಮಾಡಿ ಆದ್ರೂ ನಿಮ್ಗೆ ಕೊಟ್ಟೆ ಕೊಡ್ತೀನಿ, ನನ್ನನ್ನ ನಂಬಿ ಅಂತ. ಆದ್ರೆ ಎನ್ನ ಮತ್ತೆ ಯೋಗಿ ಬಾಬುವಿಗೆ ಅದು ಸರಿ ಅನ್ಸ್ಲಿಲ್ಲ. ಇವನು ಪುನಃ ಏನಾದ್ರೂ ಮೋಸ ಮಾಡ್ತಾನೆ ಅಂತ ಹೇಳಿ ಇವರು 3 ಜನ ಕೂಡ ಬೆಂಗಳೂರಲ್ಲಿ ಬದುಕ್ತಾರೆ. ಅಂದ್ರೆ ಹಣ ಸಿಗುವವರೆಗೂ ಇವರು ಬಿಡೋದಿಲ್ಲ ಗುರು. ಹಾಗಾಗಿ ಚೆನ್ನೈಯಿಂದ ಬೆಂಗಳೂರಿಗೆ ಶಿಫ್ಟ್ ಆಗಿ ಒಂದು ಹೊಸ ಐಡೆಂಟಿಟಿಯನ್ನ ಮಾಡ್ಕೊಂಡಿದ್ದಾರೆ. ಸೊ ಇದಾಗಿತ್ತು ಇವನ ಫ್ಲಾಶ್ ಬ್ಯಾಕ್. ಮತ್ತೆ ಇಲ್ಲಿ ನಾವು 5 ವರ್ಷದ ಮಗುವನ್ನ ನೋಡ್ತೀವಿ ತಾನೆ, ಅವನು ಸರ್ವನ್ನ ಮಗನೇ ಅಲ್ಲ, ಬದಲಾಗಿ ಇವನನ್ನ ಕಿಡ್ನಾಪ್ ಮಾಡ್ಕೊಂಡು ಕರ್ಸಿದ್ದಾರೆ. ಮತ್ತೆ ಶುರುವಲ್ಲಿ ಅವರು ಸಿಸಿಟಿವಿಯನ್ನ ಚೆಕ್ ಮಾಡ್ತಾರಲ್ವಾ, ಏನಾಯ್ತು ಅಂತ ನೋಡೋದಕ್ಕೆ. ಆಕ್ಚುಲಿ ಸಿಸಿಟಿವಿ ಫುಟೇಜ್ ಅಲ್ಲಿ ಕಂಡಿದ್ದದ್ದು ಆ ಒಬ್ಬ ಪೊಲೀಸ್ ಆಫೀಸರೇ ಆಗಿದ್ದಾನೆ. ಇದನ್ನೆಲ್ಲ ನೋಡಿ ಸರ್ವನ್ಗೆ ಅನ್ಸುತ್ತೆ, ಇಲ್ಲಿ ಇನ್ ಮುಂದೆ ಬದುಕಿದ್ರೆ ತನ್ನ ಮಗ ಜೀವ ಅಂತೂ ಸೇಫ್ ಆಗಿರೋದಿಲ್ಲ, ಅಟ್ಲೀಸ್ಟ್ ಈ ಒಬ್ಬ ಹುಡುಗನಿಗೋಸ್ಕರ ಆದ್ರೂ ವಾಪಸ್ ಅವನ ಮಂಗಳಪುರದ ಸಿಟಿಗೆ ಹೋಗ್ಬೇಕಾಗಿದೆ. ಮತ್ತೆ ಅದು ಅದೇ ಜಾಗ, ಸಾವಿರಾರು ಜನಗಳಿಗೆ ಮೋಸ ಮಾಡಿದ್ದ ಜಾಗ ಆಗಿತ್ತು. ಸೊ 4 ಜನ ಕೂಡ ನಿರ್ಧಾರ ಮಾಡ್ತಾರೆ, ನಾನು ಕೂಡ ಸಪೋರ್ಟ್ ಗಿದ್ದೀನಿ, ನಾವು ವಾಪಸ್ ಅಲ್ಲಿಗೆ ಹೋಗೋಣ ಅಂತ. ಸೊ ಸೀದಾ ಎಲ್ರು ಕೂಡ ಹೋಗ್ತಾರೆ. ಈ ಒಂದು ನ್ಯಾಷನಲ್ ಹೈವೇ ಕೂಡ ಇಲ್ಲಿ ಕಾಣುತ್ತೆ. ಮುಂಚೆ ಇದ್ದ ರೀತಿ ಈ ಸಿಟಿ ಕಾಣ್ತಿಲ್ಲ, ತುಂಬಾನೇ ಡೆವಲಪ್ ಆಗಿದೆ. ಇಲ್ಲಿಂದ ಸೀದಾ ಮುಂಚೆ ಸರ್ವನ್ ಬದುಕ್ತಿದ್ದ ತಾನೆ ಆ ಒಂದು ಜಾಗಕ್ಕೆ ಹೋಗ್ತಾರೆ. ಅಲ್ಲಿಗೆ ಬಂದ್ಮೇಲೆ ಸರ್ವನ್ ಕಾಲ್ ಮಾಡ್ತಾನೆ ಪೊಲೀಸರಿಗೆ, ಜೀವ ತನ್ನ ಮಗ ಆಗಿದ್ದಾನೆ, ನನಗೆ ವಿಷಯ ಗೊತ್ತಾಗಿದೆ, ನೀವೇ ಕಿಡ್ನಾಪ್ ಮಾಡಿದ್ದೀರಾ ಅಂತ. ಮುಂಚೆ ನಾವು ತುಂಬಾ ತಪ್ಪುಗಳನ್ನ ಮಾಡಿರ್ಬೋದು, ಆದ್ರೆ ಮಕ್ಕಳಿಗೆ ಯಾಕೆ ತೊಂದರೆ ಕೊಡ್ತಿದ್ದೀರಾ? ಇಲ್ಲಿ ಪೊಲೀಸ್ ಹೇಳ್ತಾನೆ, ನೀವೇನ್ ತಿಳ್ಕೊಂಡ್ರಿ, ನಮ್ಮ ಊರನ್ನು ಬಿಟ್ಬಿಟ್ರೆ ನಿಮ್ಮನ್ನ ಹಿಡಿಯೋದಕ್ಕೆ ಆಗುದಿಲ್ಲ ಅಂತನ. ಅದಕ್ಕೆ ಸರ್ವನ್ ಹೇಳ್ತಾನೆ, ಸರ್ ದಯವಿಟ್ಟು ಪ್ಲೀಸ್ ನಮ್ಗೆ ಏನ್ ಬೇಕಾದ್ರೂ ಮಾಡಿ ಆ ಮಗುವನ್ನಂತೂ ಬಿಟ್ಬಿಡಿ ಅಂತ ಹೇಳ್ತಾನೆ. ಇದಕ್ಕೆ ಪೊಲೀಸ್ ನಗ್ತಾ ಹೇಳ್ತಾನೆ, ನೀನೇನ್ ತಿಳ್ಕೊಂಡೆ, ಆ ಒಂದು ದಿನ ನೀವೆಲ್ರೂ ಓಡ್ಕೊಂಡು ಹೋದ್ರಿ ತಾನೆ, ಅದು ನಾನೇ ಬೇಕು ಅಂತಲೇ ಮಾಡಿದ್ದು. ಅಂದ್ರೆ ಅದು ಕೂಡ ಪೊಲೀಸ್ನದು ಪ್ಲಾನ್ ಆಗಿತ್ತು ಗುರು, ಒಂಥರ ನೀವು ಟ್ರ್ಯಾಪ್ ಅಂತ ಹೇಳ್ಬೋದು. ನಿಜವಾಗಿ ಈ ಒಬ್ಬ ಪೊಲೀಸ್ ನಿಮ್ಗೆ ಪೊಲೀಸ್ ತರ ಕಾಣ್ಬೋದು, ಆದ್ರೆ ಅವನು ಬೆಳಿಗ್ಗೆ ಮಾತ್ರ ಪೊಲೀಸ್, ರಾತ್ರಿ ಹೊತ್ತು ಬೇರೆನೆ. ಸೊ ವಯಸ್ಸಾದ ಹಾಗೇನೆ ರಿಟೈರ್ಮೆಂಟ್ ಕೂಡ ಆಗ್ಬಿಡ್ತು. ಆ ಒಂದು ಟೈಮ್ ಅಲ್ಲಿ ಅವನ ಹತ್ರ ಇದ್ದಂತ ಎಲ್ಲಾ ಹಣವನ್ನ ಕೂಡ ಬೆಟ್ಟಿಂಗ್ ಗೆಲ್ಲ ಹಾಕ್ಬಿಟ್ಟು ಒಳ್ಳೆ ಇನ್ವೆಸ್ಟ್ ಅನ್ನ ಮಾಡ್ತಾನೆ. ಆದ್ರೆ ಸಮಯ ಹೋದಾಗೇನೆ ಲಾಸ್ ಕೂಡ ಆಗುತ್ತೆ, ತನ್ನಲ್ಲಿದ್ದಂತ ಎಲ್ಲಾ ಹಣವನ್ನ ಕಳ್ಕೊಂಡ್ ಬಿಡ್ತಾನೆ. ಮತ್ತೆ ಇವನಿಗೆ ಎಲ್ಲ ವಿಷಯ ಕೂಡ ಗೊತ್ತಿತ್ತು ಸರ್ವನ್ನ ಬಗ್ಗೆ, ಯಾವ ರೀತಿ ಅವನು ದಂಧೆ ಮಾಡ್ತಿದ್ದಾನೆ ಅಂತ. ಆದ್ರೂ ಆ ದಂಧೆನ ಕಂಟಿನ್ಯೂ ಇರೋದಕ್ಕೆ ಇಟ್ಬಿಟ್ಟ, ಯಾಕಂದ್ರೆ ಅದರಿಂದ ಇವನಿಗೆ ಕೂಡ ಏನಾದ್ರೂ ಲಾಭ ಆಗ್ಬೋದು ಅಂತ. ಸೊ ಈಗಂತೂ ಫೈನಲ್ ಡೀಲ್ ಇದೆ, ನಂಗೆ ಈಗ 1 ಕೋಟಿ ಬೇಕಾಗಿದೆ, ನೀವು ನಂಗೆ 1 ಕೋಟಿ ಕೊಟ್ರೆ ನಿಮ್ಮ ಮಗು ನಿಮ್ಮ ಹತ್ರ ಇರುತ್ತೆ. 1 ಕೋಟಿನ ನೀವು ಕದ್ರು ಓಕೆ, ಸಾಲ ಮಾಡಿದ್ರು ಓಕೆ, ಏನ್ ಮಾಡಿದ್ರು ಓಕೆ, ನಂಗೆ ಕೊಟ್ರೆ ಆಯ್ತು ಅಂತ. ಸೊ ಸರ್ವನ್ ಮತ್ತೆ ಅವನ ಈ ಫ್ಯಾಮಿಲಿಗೆ ತುಂಬಾನೇ ಭಯ ಆಗುತ್ತೆ, ಏನ್ ಮಾಡುದು ಈಗ ಅಂತ. ಸೊ ಸ್ವಲ್ಪ ಮಾತಾಡ್ತಿರುವಾಗ ಅವನಿಗೆ ಅಂದಾಜಾಗುತ್ತೆ, ನಾವಿಲ್ಲಿ ಬರೋದಕ್ಕಿಂತ ಮುಂಚೆ ರೋಡ್ ಸೈಡ್ ಅಲ್ಲಿ ನೋಡಿದ್ವಿ, ನ್ಯಾಷನಲ್ ಹೈವೇ ಬಳಿ ಟೋಲ್ ಪ್ಲಾಜಾವನ್ನ ಬಂದ್ ಮಾಡಲಾಗಿದೆ. ಸೊ ಅವನು ಪೊಲೀಸ್ಗೆ ಕಾಲ್ ಮಾಡಿ ಹೇಳ್ತಾನೆ, ಆ ಟೋಲ್ ಪ್ಲಾಜಾ ಅಂತೂ ಬಂದ್ ಆಗಿದೆ, ಆದ್ರೆ ನಾವು ನಕಲಿ ಟೋಲ್ ಪ್ಲಾಜಾ ಮಾಡಿದ್ರೆ ಹೇಗೆ, ಇದರಿಂದ ವಾಹನ ಚಾಲಕರಿಂದ ನಾವು ಬಿಲ್ ಅನ್ನ ಕೇಳಿ ಹಣ ಕಲೆಕ್ಟ್ ಮಾಡಬಹುದು. ಇದನ್ನ ಕೇಳಿದ ಪೊಲೀಸ್ಗೆ ಕನ್ಫರ್ಮ್ ಆಗುತ್ತೆ, ಓಕೆ ಒಳ್ಳೆ ಡೀಲೇ ಮಾಡ್ಕೊಂಡಿದ್ಯಾ, ಹಾಗಾದ್ರೆ ಅದನ್ನ ಶುರು ಹಚ್ಕೊಳ್ಳಿ ಅಂತ. ಆದ್ರೆ ಸರ್ವನ್ ಹೇಳ್ತಾನೆ, ನಂಗೆ ಫಸ್ಟ್ ನೀನು ಇದ್ರ ಭರವಸೆ ಕೊಡು, ನನ್ನ ಮಗ ಅಲ್ಲಿ ಇದಾನ ಇಲ್ವೋ ಅಂತ. ಸೊ ಫೋನ್ ಕಾಲ್ ಅನ್ನ ಕೊಡ್ತಾರೆ. ಇಲ್ಲಿ ಜೀವ ಹೇಳ್ತಾನೆ, ಅಪ್ಪ ನನ್ನ ಒಂದು ಫ್ಯಾಕ್ಟರಿಯಲ್ಲಿ ಕಟ್ ಹಾಕಿದ್ದಾರೆ ವೀಲ್ ಚೇರ್ ನಲ್ಲಿ, ಮತ್ತೆ ಆ ಲೊಕೇಶನ್ ಅನ್ನ ಕೂಡ ಹೇಳ್ಬಿಡ್ತಾನೆ. ಸರ್ವನ್ ಹೇಳ್ತಾನೆ, ಓಕೆ ನೀನೇನು ಟೆನ್ಷನ್ ಮಾಡ್ಬೇಡ, ನಿನ್ನ ಬಚಾವ್ ಮಾಡೋದಕ್ಕೆ ನಾನು ಬರ್ತೀನಿ ಅಂತ. ಇದಾದ್ಮೇಲೆ ಇನ್ಸ್ಪೆಕ್ಟರ್ ಪೊಲೀಸ್ಗೆ ಸರ್ವನ್ ಎಲ್ಲ ಪ್ಲಾನ್ ಅನ್ನ ಕರೆಕ್ಟ್ ಆಗಿ ಹೇಳ್ತಾನೆ, ಯಾವ ರೀತಿ ನಾವು ಟೋಲ್ ಪ್ಲಾಜಾವನ್ನ ಮಾಡೋದು ಅಲ್ಲಿ ಅಂತ. ಸೊ ಪೊಲೀಸ್ ಅಂತೂ ಯಾರೋ ವಿದೇಶಿಯ ಪರಿವಾರದ ಕಾಂಟ್ಯಾಕ್ಟ್ ಅನ್ನ ಇಟ್ಕೊಂಡು ನಕಲಿ ಟೋಲ್ ಪ್ಲಾಜಾವನ್ನ ಕ್ರಿಯೇಟ್ ಮಾಡ್ತಾರೆ. ಮೀಡಿಯಾದಲ್ಲಿ ಕೂಡ ಇದನ್ನ ಸುಲಭಿಸ್ತಾರೆ, ಟೋಲ್ ಪ್ಲಾಜಾವನ್ನ ತುಂಬಾ ವರ್ಷಗಳಾದ್ಮೇಲೆ ಓಪನ್ ಮಾಡ್ತಿದ್ದಾರೆ ಅಂತ. ಇಲ್ಲಿನ ಮಂತ್ರಿಯನ್ನು ಕೂಡ ಕರೀತಾರೆ ಉದ್ಘಾಟನೆಗೆ. ಸೊ ಈ ಒಂದು ದಂಧೆ ವಿಚಿತ್ರವಾಗಿ ನಡೀತಾ ಇರುತ್ತೆ, ಎಲ್ಲರೂ ಕೂಡ ಕಮಿಷನ್ ತಗೊಳ್ತಿದ್ದಾರೆ, ಒಳ್ಳೆ ರೀತಿ ಕಲೆಕ್ಷನ್ ಕೂಡ ಆಗ್ತಿದೆ. ನೋಡ್ತಾ ಇದ್ದಾಗೇನೆ ಇದರಿಂದ ಕೋಟ್ಯಾಂತರ ರೂಪಾಯಿ ಕಲೆಕ್ಷನ್ ಮಾಡ್ತಾರೆ. ಹಾಗೇನೆ ಸರ್ವನ್ ಅಂತೂ ಈ ಪೊಲೀಸ್ಗೆ ಇನ್ನು ಕೂಡ ಆಸೆ ಬರುವ ಹಾಗೆ ಮಾಡ್ತಾನೆ, ಅದೇನಂದ್ರೆ ಹೈಡ್ರೋ ಜನರೇಟರ್ ಅಂತ ಒಂದು ಬಿಸ್ನೆಸ್ ಅನ್ನ ಮಾಡೋದ್ರಲ್ಲಿ ಇದಾನಂತೆ. ಇದರಲ್ಲಿ ಒಂದು ವೇಳೆ ಹೂಡಿಕೆ ಮಾಡ್ಬಿಟ್ರೆ ಕೋಟ್ಯಾಂತರ ರೂಪೀಸ್ ಅನ್ನ ಕೇವಲ 1 ವಾರದಲ್ಲೇ ಮಾಡ್ಬೋದಂತೆ. ಸೊ ಪೊಲೀಸ್ ಅಂತೂ ಈ ಡೀಲ್ ಅನ್ನು ಕೂಡ ಒಪ್ಕೊಳ್ತಾನೆ, ನೀವು ಹೀಗೇನೆ ನಂಗೆ ಲಾಭ ಮಾಡ್ತಾ ಇರಿ ಅಂತ. ಆದ್ರೆ ಮುಂಚಿನ ಡೀಲ್ ನ ಪ್ರಕಾರ ಜೀವನನ ವಾಪಸ್ ಅವರಿಗೆ ಕೊಡ್ಲೇ ಇಲ್ಲ, ಅವನನ್ನ ಈಗ ಕೂಡ ಕಟ್ಟಿ ಹಾಕಿದ್ದಾರೆ. ಸೊ ನಮ್ಗೆ ಇಲ್ಲಿ ಗೊತ್ತಾಗುತ್ತೆ ಜೀವನನ ಇವರಂತೂ ಬಿಡೋದೇ ಇಲ್ಲ, ಬದಲಾಗಿ ಮೋಸನೆ ಮಾಡ್ತಿದ್ದಾರೆ ಅಂತ. ಆದ್ರೆ ಇನ್ನೊಂದು ಟ್ವಿಸ್ಟ್ ನಮ್ಗೆ ಗೊತ್ತಾಗುತ್ತೆ, ಸರ್ವನ್ ಕಾಲ್ ಮಾಡ್ತಾನೆ ಜೀವನಿಗೆ, ಮತ್ತೆ ಅಲ್ಲಿಂದ ಹೊರಡುವ ಸಮಯ ಬಂದಾಗಿದೆ ಅಂತ ಹೇಳ್ತಾನೆ. ಸೊ ಇಲ್ಲಿ ನಮ್ಗೆ ಗೊತ್ತಾಗುತ್ತೆ ವಿಷಯ ಅದೇನಂದ್ರೆ, ನಿಜವಾಗಿ ಅಲ್ಲಿ ಜೀವ ಇದೆ ಅಲ್ವಾ, ಅವನನ್ನ ಎಲ್ಲರೂ ಅಂಗವಿಕಲ ಅಂತ ತಿಳ್ಕೊಂಡಿದ್ರು, ಯಾಕಂದ್ರೆ ಅವನು ಮುಂಚೆ ಕಲಿತಿದ್ದ ಶಾಲೆಯಲ್ಲಿ ಕೂಡ ಅಂಗವಿಕಲ ಆಗಿರುವಂತಹ ಸ್ಟೂಡೆಂಟ್ಸ್ ಗಳೇ ಇದ್ರು. ಆದ್ರೆ ರಿಯಾಲಿಟಿಯಲ್ಲಿ ಅದೆಲ್ಲ
ಇದೆಲ್ಲ ನಾಟಕ ಆಗಿತ್ತು. ಅವನ ಕೈ ಕಾಲೆಲ್ಲ ಸರಿ ಇದೆ, ಅವನಲ್ಲಿಂದ ಎಸ್ಕೇವ್ ಆಗ್ತಾನೆ, ಮತ್ತೆ ಅವನ ಲೊಕೇಶನ್ ಅನ್ನ ಕರೆಕ್ಟ್ ಆಗಿ ಹೇಳ್ತಾನೆ. ಸೊ ಅವನನ್ನ ಸೇವ್ ಮಾಡೋದಕ್ಕೆ ಅಂತ ಕೂಡ ಸರ್ವನ್ ಕೆಲವೊಂದು ಜನರನ್ನ ಕಳಿಸಿದ್ದ. ಇದಾದ್ಮೇಲೆ ಇನ್ನೊಂದು ವಿಷಯ ನಮ್ಗೆ ಗೊತ್ತಾಗುತ್ತೆ, ಇಲ್ಲಿ ಪೊಲೀಸ್ ಅಂತೂ ಕೊಲ್ಲೋದಕ್ಕೆ ಬಂದಿದ್ದ. ಆದ್ರಿಂದ ಏನು ಕೂಡ ಆಗೋದಕ್ಕೆ ಸಾಧ್ಯನೇ ಇಲ್ಲ, ಯಾಕಂದ್ರೆ ಸರ್ವನ್ ಅಂತೂ ಮುಂಚೆನೆ ಪ್ಲಾನ್ ಮಾಡಿ ಮೀಡಿಯಾದವರಿಗೆ ಈ ಒಬ್ಬ ಪೊಲೀಸ್ ಎಂತ ಅಪರಾಧ ಎಲ್ಲ ಮಾಡಿದ್ದಾನೆ, ಎಷ್ಟು ಇಲಿಗಲ್ ಕೇಸ್ಗೆ ಇನ್ವಾಲ್ವ್ ಆಗಿದ್ದಾನೆ, ಜೊತೆಗೇನೆ ಅದೊಂದು ಹೈಡ್ರೋಜನ್ ಜನರೇಟರ್ ಅಂತ ಬಿಸ್ನೆಸ್ ಮಾಡಿದ್ದ ತಾನೆ, ಅಲ್ಲಿ ಅವನ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ಎಕ್ಸ್ಪೋಸ್ ಮಾಡಾಕ್ಬಿಟ್ಟ. ಸೊ ನೆಕ್ಸ್ಟ್ ಡೇ ಅಂತೂ ಪೂರ್ತಿ ದೇಶಕ್ಕೆ ಇವನು ಎಕ್ಸ್ಪೋಸ್ ಆಗೋದ್ರಲ್ಲಿದ್ದಾನೆ. ಸೊ ಮೀಡಿಯಾದಲ್ಲಿ ಈ ವಿಷಯ ಬಂದಾಗ ಅಂತೂ ಪೂರ್ತಿ ಜನ ರೊಚ್ಚಿಗೆ ಹೇಳ್ತಾರೆ, ಆ ಪೊಲೀಸ್ ನನ್ನಂತೂ ಗಲ್ಲಿಗೇರಿಸಬೇಕು ಅಂತ. ಎಲ್ಲ ಸಾಕ್ಷಿ ಇದೆ ಆ ಪೊಲೀಸನ್ನ ಅರೆಸ್ಟ್ ಮಾಡೋದಕ್ಕೆ, ಹಾಗಾಗಿ ಅರೆಸ್ಟ್ ಮಾಡ್ಬಿಡ್ತಾರೆ. ಮತ್ತೆ ಅದೊಂದು ಟೂಲ್ ಪ್ಲಾಜಾ ಅಂತ ಮಾಡಿದ್ರು ತಾನೆ, ಆ ಬಿಸ್ನೆಸ್ ಇಂದ ಇವರೆಲ್ಲರೂ ಕೂಡ ತುಂಬಾ ಚೆನ್ನಾಗಿ ಹಣ ಮಾಡ್ಕೊಳ್ತಾರೆ. ಮತ್ತೆ ಆ ಬಿಸ್ನೆಸ್ ಅನ್ನ ಅಲ್ಲೇ ನಿಲ್ಲಿಸ್ತಾರೆ, ಯಾಕಂದ್ರೆ ಅದು ಇಲ್ಲಿಗಲ್ ಆಗಿದೆ. ಹಾಗಾಗಿ ಅದರಲ್ಲಿ ಬಂದಂತ ಹಣದಲ್ಲಿ ಸ್ವಲ್ಪ ಹಣವನ್ನ ಇವರು ಇಟ್ಕೊಂಡು ಆ ಬಿಲ್ ನ ಹಣ ಮತ್ತೆ ಇನ್ವೆಸ್ಟ್ ಮಾಡಿದಂತಹ ಹಣ ಎಲ್ಲ ಇತ್ತು ತಾನೆ, ಎಲ್ಲವನ್ನ ಕೂಡ ಯಾವ ಜನರಿಂದ ತಗೊಂಡಿದ್ರು ಅವರಿಗೇನೆ ಕೊಟ್ಬಿಡ್ತಾರೆ. ಹೀಗೆ ಕೊನೆಗೂ ಕೂಡ ಎಲ್ಲರೂ ಚೆನ್ನಾಗಿ ಲೈಫ್ ಅನ್ನ ಕಳೀತಾ ಇದ್ದಾರೆ. ಈ ರೀತಿ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಕೊಟ್ಟು ನಮ್ಮನ್ನಂತೂ ಮಂಗ ಮಾಡ್ಬಿಟ್ರು. ಸೊ ಈ ಕತೆ ಅಂತೂ ಹ್ಯಾಪಿ ಎಂಡಿಂಗ್ ನಲ್ಲಿ ಮುಗಿತು. ನಿಮ್ಗೆ ಹೇಗೆ ಅನ್ಸ್ತು ಅಂತ ಕಮೆಂಟ್ ಮಾಡಿ, ಮತ್ತೆ ಸಿಗೋಣ. ಅದಕ್ಕಿಂತ ಮುಂಚೆ ಈಗಾದ್ರೂ ವಿಡಿಯೋಗೆ ಲೈಕ್ ಮಾಡಿಬಿಡಿ. ಜೈ ಕರ್ನಾಟಕ ಮಾತಾ, ಪೀಸ್.